ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಈ ವ್ಲಾಗ್ ಬಂದು ತೇಜುನ ಏರ್ಪೋರ್ಟ್ಗೆ ಬಿಟ್ಟು ಬರಕ್ ಹೋಗ್ತಾ ಇದೀವಿ, ನಾನು, ತೇಜು ಮತ್ತೆ ಸನ್ನಿ. ಸೊ ಆಕ್ಚುಲಿ ಅಪ್ಪ ಅಮ್ಮ ರಾಯ ಎಲ್ಲ ಬರೋ ಪ್ಲಾನ್ ಇತ್ತು, ಬಟ್ ರಾಯ ಮಲ್ಕೊಂಡಿದ್ದಾಳೆ. ಅವಳು ಯಾಕೋ ಸ್ವಲ್ಪ ಮೊನ್ನೆ 1.5 years ಇಂಜೆಕ್ಷನ್ ಹಾಕ್ಸ್ದಾಗಿಂದನು ಸ್ವಲ್ಪ ಕ್ರಾಂಕಿ ಆಗಿದ್ದಾಳೆ. ಅದಕ್ಕೆ ಅವಳನ್ನ ಬಿಟ್ಬಿಟ್ಟು ನಾನು, ಸನ್ನಿ, ತೇಜು ಮಾತ್ರ ಹೋಗ್ತಾ ಇದೀವಿ. ಸಂದೀಪ್ ಹಾಗೂ ರಜಾ ಸಿಗ್ಲಿಲ್ಲ. ಹೋಗ್ಬಿಟ್ಟು ತೇಜುನ ಏರ್ಪೋರ್ಟ್ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಬರೋಣ. ಅಂಡ್ ಗೈಸ್, ತುಂಬಾ ಜನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊ ಗೆಸ್ ಮಾಡಿ ಗೈಸ್, ನಾನು ಹಾಕಲ್ಲ, ಕಮೆಂಟ್ ಸೆಕ್ಷನ್ ಅಲ್ಲಿ ಗೆಸ್ ಮಾಡಿ ಅವಳೆಲ್ಲ ಹೋಗ್ತಾ ಇದ್ದಾಳೆ ಅಂತ. ಐ ನೋ ಮೋಸ್ಟ್ ಆಫ್ ದ ಗೈಸ್ ಗೆಸ್ ಮಾಡಕ್ ಆಗಲ್ಲ, ಬಟ್ ಗೆಸ್ ಮಾಡಿ ಗೈಸ್. ಬಟ್ ಇಂಟರ್ನ್ಯಾಷನಲ್ ಏನಲ್ಲ, ನ್ಯಾಷನಲ್ ಬೇರೆ ಸ್ಟೇಟ್ಗೆ ಹೋಗ್ತಾ ಇದ್ದಾಳೆ. ಸೊ ಯು ಗೈಸ್ ಕ್ಯಾನ್ ಗೆಸ್, ಕಮೆಂಟ್ ಬಾಕ್ಸ್ ಇಸ್ ಓಪನ್ ಗೈಸ್. ಸೊ ಈ ಡ್ರೆಸ್ ಲಿಂಕ್ ಬೇಕು ಅಂದ್ರೆ ನಾನೊಂದು ರೀಲ್ ನ ಅಪ್ಲೋಡ್ ಮಾಡಿದೀನಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ, ಅಲ್ಲೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಇದು ಆಕ್ಚುಲಿ ಅಮೆಝಾನ್ ಅಲ್ಲಿ ನನ್ ಸೆಲೆಕ್ಷನ್ ಗೈಸ್. ನಿಮ್ಗೆ ಒಂದು ಕ್ಲಿಪ್ ಹಾಕ್ತೀನಿ, ತುಂಬಾ ಚೆನ್ನಾಗಿದೆ. ನನ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ಏರ್ಪೋರ್ಟ್ಗೆ ಎಲ್ಲಾನು ಒಳ್ಳೆ ಲುಕ್ ಕೊಡ್ತಾ ಇದೆ. ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಕ್ಕಿರೋದದು. ಸೊ ಯಾರ್ಗನ ಬೇಕು ಅಂದ್ರೆ ನಂದು ಇನ್ಸ್ಟಾಗ್ರಾಮ್ ನ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಲಿಂಕ್ ಅಂತ ಕೊಟ್ಬಿಟ್ಟು ವಿಡಿಯೋ ಹಾಕ್ತೀನಿ. ಸೊ ಈಗ ಆಲ್ಮೋಸ್ಟ್ ನಾವು ದೇವನಹಳ್ಳಿ ರೀಚ್ ಆಗಿದ್ದೀವಿ. ಇನ್ನೇನು ಅವಳಿಗೆ 2 o'clock ಆನ್ ಬೋರ್ಡಿಂಗ್ ಅಲ್ಲ, ಆನ್ ಬೋರ್ಡಿಂಗ್ ನನ್ನ ಪ್ರಾಜೆಕ್ಟ್ ವರ್ಡ್ಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಸೊ 2 o'clock ಬೋರ್ಡಿಂಗ್ ಇದೆ ಅವಳಿಗೆ. ಇವಾಗಲೇ 1:30. ನಾವು ಇನ್ನೂ ಸ್ವಲ್ಪ ಬೇಗ ಬಿಡಬೇಕಾಗಿತ್ತು, ಬಟ್ ಶೋರೂಮ್ ಹತ್ರ ಹೋಗಿ ಸಂದೀಪನ್ ಮಾತಾಡ್ಸ್ಕೊಂಡು ಬಿಡೋಷ್ಟ್ರಲ್ಲಿ ಲೇಟ್ ಆಗೋಯ್ತು. ಅದಕ್ಕೇನೆ ಸದ್ಯಕ್ ಕೈ ತೆಗಿಬೇಕಂತೆ, ನನ್ ಕೈ ಅಡ್ಡ ಬರ್ತಿದಂತೆ. ಸೊ ಸದ್ಯಕ್ ಹೋಗ್ತಾ ಇದೀವಿ. ಅಂಡ್ ಗೈಸ್, ನೋಡಿದ್ರ ನೀವು, ನಾನು ಆಲ್ರೆಡಿ ನನ್ನ ವ್ಲಾಗ್ ಅಲ್ಲಿ ಇದ್ರದೇ ಒಂದ್ ಸಪ್ರೇಟ್ ರೀಲ್ ಮಾಡಿದೀನಿ. ಫ್ರಂಟಲ್ ರಾಯ ಅಂತ, ದಿಸ್ ಇಸ್ ಲಾವಣ್ಯ ವೈಭವ್, ಇದು ನನ್ ಪ್ಲೇಸ್ ಅಂತ ಅನ್ಬಿಟ್ಟು ಹಿಂಗ್ ಮಾಡಿಸ್ಕೊಂಡಿರೋದು. ಸಂದೀಪನ್ ಕಾರಲ್ಲೂ ರಾಯ ಅಂತಿದೆ. ಅವ್ನ್ ಫಸ್ಟೇ ಹೇಳಿದ್ದ ನನ್ ಮಗಳಿಗೆ, ನನ್ ಕಾರ್ ತಗೊಂಡ್ರೆ ರಾಯ ಅಂತಾನೆ ಹಾಕ್ಸೋದು ಅಂತ ಅನ್ಬಿಟ್ಟು. ಸೊ ಅವ್ನ್ ಹಾಕ್ಸ್ಕೊ ಬಂದ. ಅದಾದ್ಮೇಲೆ ನಮಗೂ ಇಷ್ಟ ಆಯ್ತು, ನಾವು ಹಾಕಿಸ್ಬೇಕು ಕಾರಲ್ಲಿ ರಾಯನ ಹೆಸರು, ನನ್ ಮಗಳ ಹೆಸರು ಅಂತ ಅನ್ಬಿಟ್ಟು ರಾಯ ಅಂತ ಹಾಕ್ಸಿದೀವಿ. ಅಂಡ್ ದಿಸ್ ಇಸ್ ಲಾವಣ್ಯ ವೈಭವ್. ಸೊ ಗೈಸ್, ನಿಮಗ್ ಎಷ್ಟ್ ಜನಕ್ಕೆ ಅರ್ಥ ಆಯ್ತು ರಾಯ ಅನ್ನೋ ನೇಮು? ಒಂದು ರಾಯರ ಹೆಸರಿಂದಾನೇ ಬರೋದದು. ಅವ್ರಲ್ಲಿ ಒಂದು ಭಾಗ ರಾಯ ಅನ್ನೋದನ್ನ ನಾವು ತಗೊಂಡಿರೋದು. ಇನ್ನೊಂದೇನು ಅಂದ್ರೆ, ರಾಯ ಅನ್ನೋದು ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿರೋ ಒಂದು ಅನಿಮೆ ಮೂವಿ ನೇಮ್ ಅದು. ಆಕ್ಚುಲಿ ಆ ಕ್ಯಾರೆಕ್ಟರ್ ಹೆಸರುನು ರಾಯ ಅಂತಾನೆ. ಅವಳೊಂಥರ ಡ್ರ್ಯಾಗನ್ಸ್ ಕ್ವೀನ್ ಇದ್ದಂಗೆ. ನೀವು ಹಾಟ್ಸ್ಟಾರ್ ಅಲ್ಲಿ ಡಿಸ್ನಿ ಮೂವೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇರುತ್ತೆ. ತೇಜ, ನಿಂಗ್ ನೆನಪೈತಲ್ಲ ಮೂವಿ ಅದು ರಾಯ? ಅದ್ ತುಂಬಾನೇ ಚೆನ್ನಾಗಿದೆ. ಅವಳು ಕ್ವೀನ್ ಅನ್ನೋಡು ಜಸ್ಟ್ ನಾಟ್ ವೆಲ್ತ್ ಇದ್ರೆ ಮಾತ್ರನೋ, ಅಥವಾ ಈಗೇನಂತೀವಿ ನಮ್ದ್ರಲ್ಲಿ ರಾಜ ರಾಣಿ ಅಂತ ಅಂದ್ರೆ ಏನೇನ್ ಅನ್ಕೋತೀವಿ ಹೇಳಿ, ಅವ್ರ ಹತ್ರ ತುಂಬಾ ಆಸ್ತಿ ಇರುತ್ತೆ, ಪೀಪಲ್ಸ್ ಆ ತರ ಅಲ್ಲ. ಕ್ವೀನ್ ಏನು ಅನ್ನೋದನ್ನ ಡಿಫ್ರೆಂಟ್ ಡೈಮೆನ್ಷನ್ ಅಲ್ಲೇ ತೋರಿಸ್ತಾರೆ. ಸೊ ಆ ಮೂವಿ ನಮಗ್ ಸಖತ್ ಇಷ್ಟ ಆಗಿತ್ತು. ನಾವ್ ಅದೇ ಹೆಸರನ್ನ ಇಫ್ ಇನ್ ಕೇಸ್ ನಾವೇನಾದ್ರೂ ನನ್ ಮಗಳಿಗೆ ಮನೆಯಲ್ಲಿ ಪೆಟ್ ನೇಮ್ ಅಂತೀವಲ್ವಾ, ಆ ತರ ಕರಿಬೇಕು ಅನ್ಕೊಂಡ್ರೆ ರಾಯ ಅನ್ನೋ ಹೆಸರಿಂದಾನೇ ಕರಿಬೇಕು ಅಂತ ಫಸ್ಟೇ ಫಿಕ್ಸ್ ಆಗಿತ್ತು. ಆಮೇಲೆ ಇನ್ನೊಂದೇನು ಅಂದ್ರೆ, ಅವಳಿಗೆ ಏನಾದ್ರು ಆರ್ ಬಂದಿದ್ರೆ ನಾವ್ ರಾಯ ಅಂತಾನೆ ಇಡ್ತಾ ಇದ್ದೋ, ಬಟ್ ಅವಳಗ್ ಬಂದಿದ್ದು ದು ಅನ್ನೋ ವರ್ಡ್, ಅದಕ್ಕೆ ದುಹಿತಾ ಅಂತ ಇಟ್ಟಿದೀವಿ. ಸೊ ಎಷ್ಟ್ ಜನಕ್ಕೆ ಗೊತ್ತು ಗೈಸ್, ದುಹಿತಾ ಅಂತ ಅಂದ್ರೆ ಪಾರ್ವತಿ, ದುಹಿತಾ ವಿ ನಮಸ್ಯ ನನ್ ಮಗಳ ಹೆಸರು. ದುಹಿತಾ ಅಂದ್ರೆ ಪಾರ್ವತಿ, ವಿ ಅಂದ್ರೆ ವೈಭವ್, ನಮಸ್ಯ ಅಂದ್ರೆ ದೇವಿ ಅಂತ, ಗಾಡೆಸ್ ಅಂತ. ಸೊ ನಮ್ಮ ಮಗಳು ನಮ್ಮ ಮನೆಗ್ ಬಂದಿರೋ ಲಕ್ಷ್ಮಿ ಅನ್ನೋ ತರ ನಾವ್ ಆ ನೇಮ್ ಇಟ್ಕೊಂಡಿದೀವಿ, ದೇವಿ ಪಾರ್ವತಿ. ಸೊ ಇಟ್ಸ್ ಅ ದೇವಿ ಪಾರ್ವತಿ ಗೈಸ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನನ್ ಮಗಳ ನೇಮ್ ಇಷ್ಟ ಆಯ್ತು ಅಂತಂದ್ರೆ. ಈಗ ಇನ್ನೇನ್ ನಾವು ಇನ್ನೊಂದ್ 16 minutes ಏರ್ಪೋರ್ಟ್ ರೀಚ್ ಆಗ್ತೀವಿ, ಅಲ್ಲಿ ಸಿಗೋಣ. ಓಕೆನಾ? ಲೆಫ್ಟ್ಗೆ, ರೈಟ್ಗೆ, ಸಾರಿ. ಬಾಯ್ ಬಾಯ್ ತೇಜು. ಸೊ ನಾವು ಏರ್ಪೋರ್ಟ್ ಹತ್ರ ರೀಚ್ ಆದೋ. ಸನ್ನಿ ಇತ್ಕೊಂಡು ನಾನು ಪಾರ್ಕಿಂಗ್ ಅಲ್ಲಿ ಕಾರ್ನ ಪಾರ್ಕ್ ಮಾಡಿ ಬರ್ತೀನಿ ಅಂತ ಅಂತಿದ್ರು, ಬಟ್ ತೇಜು ಇಟ್ಕೊಂಡು ಏನ್ ಪರವಾಗಿಲ್ಲ, ಇಲ್ಲೇ ವೆಯ್ಟ್ ಮಾಡ್ತಾ ಇರಿ,
ನಾನು ಒಳಗೆ ಹೊರ್ಟೋಗ್ತೀನಿ ಬೇಗ. ಅವಳು ಆ್ಯಕ್ಚುಲಿ ನಾನು ಆಗಲೇ ಇನ್ಫಾರ್ಮ್ ಮಾಡಿದ್ನಲ್ಲ, ನಾವು ಸ್ವಲ್ಪ ಬೇಗನೆ ಇರಬೇಕಾಗಿತ್ತು. ಬಟ್ ನಾವು ಆಟಗಳಾಡ್ಕೊಂಡು ಮನೆ ಬಿಟ್ಟಿದ್ದೆ ಲೇಟ್ ಆಗೋಯ್ತು. ಇನ್ನೊಂದು 30 ಮಿನಿಟ್ಸ್ ಏನೋ ಇತ್ತು ಅಷ್ಟೇ ಅವಳದು ಫ್ಲೈಟ್ ಬೋರ್ಡ್ ಆಗಕ್ಕೆ. ಆ್ಯಕ್ಚುಲಿ 30 ಮಿನಿಟ್ಸು ಇಲ್ಲ, 15 ಮಿನಿಟ್ಸ್ ಇತ್ತು. ಸೊ ಅವಾಗ ಬೋರ್ಡ್ ಆಗ್ಬೇಕಾಗಿತ್ತು, ಅವಾಗ ರೀಚ್ ಆದೋ. ಅದಕ್ಕೆ ಅವಳು ಲಾವಣ್ಯನ ಏನ್ ಬರೋದ್ ಬೇಡ, ಹೊರಡ್ರಿ ನಾನು ಹೋಗ್ತೀನಿ ಅಂದ್ರು. ಬಟ್ ನನ್ಗೇನೆ ಅಲ್ಲಿ ಹಂಗೆ ಬಿಟ್ಟು ಹೋಗಕ್ ಮನ್ಸಿಲ್ಲ. ಅವಳು ಒನ್ಸ್ ಎಂಟ್ರಿ ಕೊಟ್ಟಾದ್ಮೇಲೆ ಹೋಗೋಣ ಅಂತ. ಅಂಡ್ ಇನ್ನೊಂದೇನಂದ್ರೆ ಅವಳು ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಗೈಸ್. ಅವಳು ಏರ್ಪೋರ್ಟ್ ಬಂದು ಇನ್ನೂ 15 ಮಿನಿಟ್ಸ್ ಇದೆ ಅಂದ್ರೆ ಅವಳ ಹತ್ರ ಟಿಕೆಟ್ ಇರ್ಲಿಲ್ಲ. ಅವ್ರ ಕೊಲೀಗ್ಗೆ ಫೋನ್ ಮಾಡ್ಕೊಂಡು ಅದನ್ನ ಕಲೆಕ್ಟ್ ಮಾಡ್ಕೊಂತ ಇದ್ಲು. ಅಂಡ್ ಈಚೆಗಡೆ ನಾವು ವೆರಿಫೈ ಮಾಡ್ಕೊಬೇಕು, ಇಟ್ಸ್ ಅ ಕೈಂಡ್ ಆಫ್ ಅಥೆಂಟಿಕೇಶನ್ ಅಂತಾನೆ ಅನ್ಬೋದು. ನಮ್ಮ ID ಕಾರ್ಡ್ ಅದೆಲ್ಲ ಕೊಟ್ಟು, ಅದ್ ಗೊತ್ತಿಲ್ದಿರ ಒಂದ್ಸರಿ ಎಂಟ್ರಿ ಕೊಟ್ಬಿಟ್ಲು ಒಳಕ್ಕೆ. ಅಲ್ಲಿ ಹೋಗಾದ್ಮೇಲೆ ಅವ್ರು ಹೇಳಿದ್ರು, ಮ್ಯಾಮ್ ಈ ತರ ವೆರಿಫೈ ಮಾಡ್ಕೊಂಡ್ ಬರ್ಬೇಕು ಅಂತ ಅನ್ಬಿಟ್ಟು. ಅದಕ್ಕೇನೆ ಅವಳು ಇಲ್ಲಿ ಈಚೆ ಬಂದು ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ಆಯ್ತು, ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆಯ್ತು. ಅಷ್ಟ್ರಲ್ಲಿ ಸನ್ನಿ ಯಾಕಲ್ಲಿ ವೆಯ್ಟ್ ಮಾಡೋದು, ಪಾರ್ಕಿಂಗ್ ಅಲ್ಲಿ ಹಾಕ್ ಬರ್ತೀನಿ ಅಂತ ಪಾರ್ಕಿಂಗ್ ಹಾಕಕ್ ಹೋಗಿದ್ರು. ಅವಳು ಆಕ್ಚುಲಿ ಅವ್ರ ಕೊಲೀಗ್ಸ್ ಎಲ್ಲಾನು ಮುಂಚೆನೆ ಮಾರ್ನಿಂಗ್ ಫ್ಲೈಟ್ಗೆ ಹೊರಟೋಗಿದ್ರು. ಇವಳು ಮಾತ್ರ ಈ ಟೈಮಿಂಗ್ಸ್ಗೆ ಪಿಕ್ ಮಾಡ್ಕೊಂಡಿದ್ಲು. ಅವಳು ನಮ್ಮ ಮನೆಗ್ ಬಂದಿದ್ಲಲ್ವಾ, ಹೆಂಗಿದ್ರು ಏನಕ್ಕೆ ಅರ್ಲಿ ಮಾರ್ನಿಂಗ್ ಹೋಗೋದು. ಸೊ ನಾನು ಹೋಗ್ತೀನಿ ಅನ್ಬಿಟ್ಟು ಸಿಂಗಲ್ ಆಗಿ, ಅವಳು ಲಾಸ್ಟ್ ಮಿನಿಟ್ ಅಲ್ಲಿ ಹೇಳ್ತಾ ಇದ್ದಾಳೆ ನಾನು ಸಿಂಗಲ್ ಆಗಿ ಹೋಗ್ತಾ ಇರೋದು, ನನ್ನ ಕೊಲೀಗ್ಸ್ ಎಲ್ಲ ಹೊರಟೋಗಿದ್ದಾರೆ ಅಂತ. ಫಸ್ಟ್ ಹೇಳಿದ್ರೆ ನಮ್ಮ ಮನೇಲಿ ಬಿಡಲ್ಲ ಅಂತ ಅನ್ಬಿಟ್ಟು. ಅಂಡ್ ಇದೇನ್ ಫಸ್ಟ್ ಟೈಮ್ ಅಲ್ಲ ಗೈಸ್ ಹೋಗ್ತಾ ಇದೀವಿ. ಆಕ್ಚುಲಿ ನಂಗೆ ಇಲ್ಲಿ ಏರ್ಪೋರ್ಟ್ ಬಂದಿದ ತಕ್ಷಣ ನಮ್ದು ಓಲ್ಡ್ ಮೆಮೊರೀಸ್ ಎಲ್ಲ ಹಂಗೆ ಕಣ್ಮುಂದೆ ಬರ್ತಾ ಇತ್ತು. ಸೊ ನಾವು ಫಸ್ಟ್ ಟೈಮ್ ಹೋಗಿದ್ದು ಅಂತ ಅಂದ್ರೆ ಟ್ರಿಪ್, ಫುಲ್ ನಾರ್ತ್ ಇಂಡಿಯಾ ಟ್ರಿಪ್. ಅಲ್ಲ, ಅದಕ್ಕೂ ಮೊದಲೇ ಎಲ್ಲೋ ಹೋಗಿದ್ದು ನೆನ್ಪು ಬರ್ತಾ ಇಲ್ಲ. ಬಟ್ ಚೆನ್ನಾಗಿ ಮೆಮೊರಿಯಲ್ಲಿರೋದು ಅಂದ್ರೆ ನಾವು ನಾರ್ತ್ ಇಂಡಿಯಾ 21 ಡೇಸ್ ಟ್ರಿಪ್ ಹೋಗಿದ್ದು. ಅಮ್ಮ, ಅಜ್ಜಿ, ತಾತನೇ ಆರ್ಗನೈಸ್ ಮಾಡಿದ್ದು. ನಮ್ಮ ತಾತ ಟ್ರಾವೆಲ್ಸ್ ಇತ್ತು, ಸೊ ಅವರೇ ಆರ್ಗನೈಸ್ ಮಾಡಿದ್ದು. ಸೊ ನಾನು, ಅಮ್ಮ, ತೇಜು, ಸಂದೀಪ, ಆಮೇಲೆ ನಮ್ಮ ರವಿ ಮಾಮ ಇದ್ರು ಆಗ, ನಮ್ಮ ರವಿ ಮಾಮ, ಅಜ್ಜಿ ಎಲ್ಲ ಹೋಗಿದ್ದು. ಸೊ ನಮ್ಮ ತಾತನೇ ಆಗಿರೋದ್ರಿಂದ ಸ್ವಲ್ಪ ಮ್ಯಾನೇಜ್ಮೆಂಟ್ ಎಲ್ಲ ನಮ್ದೇ ಇತ್ತು. ನನ್ನ ಹತ್ರ ನಮ್ಮಮ್ಮ ಅದೇ ಹೇಳ್ತಾ ಇದ್ರು, ನೀನ್ ಆಗಿಂದನೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟೊಂದು ಕ್ಲಿಕ್ ಆಗಿ ಹೋಗ್ತಾ ಇದೆ. ಎಷ್ಟು ಇವಾಗ ಸ್ವಲ್ಪ ನನ್ನ ಲೈಫ್ ಬೋರಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಬಟ್ ಫಸ್ಟ್ ಹಿಂಗಿರ್ಲಿಲ್ಲ ಗೈಸ್. ಎವ್ರಿ ವೀಕ್ ಏನಾದ್ರೂ ಒಂದಿರೋದು, ಟ್ರಿಪ್ಸು ಅದು ಇದು ಎಲ್ಲ ಮಾಡ್ತಾ ಇದ್ದು. ಬಟ್ ಈಗ ಸ್ವಲ್ಪ ಜಾಸ್ತಿ ಏನಂತಾರೆ, ಅಡಲ್ಟಿಂಗ್ ಹಿಟ್ ಆಗಿದೆ ಅಂತಾರಲ್ವಾ, ಆ ತರ ಆಗಿದೆ. ಸೊ ಇಲ್ಲಿ ಅವಳು ID ಕಾರ್ಡ್ ತಗೊಂಡು ಇಲ್ಲಿ ವೆರಿಫೈ ಮಾಡ್ಕೋಬೇಕು. ಮಾಡ್ಕೊಂಡಿದ ತಕ್ಷಣ ಅವರು ಒಳಗೆ ಹೋಗ್ಬೋದು. ಸೊ ಹಂಗಾಗಿ ಅವಳು ಇಲ್ಲಿ ಟ್ರೈ ಮಾಡ್ತಾ ಇದ್ಲು. ಆಗ್ಲೇ ಹೇಳ್ತಾ ಇದ್ನಲ್ವಾ, ನಾವು 2021 ಅಲ್ಲ ಅಥವಾ 2022 ಅಲ್ಲಿ ಏಪ್ರಿಲ್ ಮಂತ್ ಅಲ್ಲಿ ಹೋಗಿದ್ದು ಫುಲ್ ನಾರ್ತ್ ಇಂಡಿಯಾ ಟ್ರಿಪ್ 21 ಡೇಸ್. ಇಲ್ಲಿಂದ ಡೆಲ್ಲಿಗೆ ಫ್ಲೈಟ್. ಅವಾಗೂ ನಾವು ಇದೇ ತರ ಪ್ಲಾನ್ ಮಾಡ್ಕೊಂಡಿದ್ದು. ನಮ್ಗೆ ಫಸ್ಟ್ ನಮ್ ತಾತ ಹೇಳಿದ್ದು, ನನ್ಗೂ ತೇಜುಗೂ ಅರ್ಲಿ ಮಾರ್ನಿಂಗ್ 5 o'clock ಫ್ಲೈಟ್ ಬುಕ್ ಮಾಡ್ಬಿಡಿ. ನಾನು ತೇಜು ಇಬ್ರು ಡೆಲ್ಲಿಗೆ ಹೋಗಿ, ಸರೋಜಿನಿ ನಗರ್ ಅಂತ ಫುಲ್ ಫೇಮಸ್ ಡೆಲ್ಲಿಯಲ್ಲಿ. ಹೆಂಗೆ ಅಂತಾನೆ, ನಮ್ಮ ಚಿಕ್ಕಪೇಟೆಗೆ ಎಂತ ಚೀಪು. ನಮ್ಮ ಚಿಕ್ಕಪೇಟೆಲಿ 200 ಸಿಗೋದು, ಅಲ್ಲಿ 50 ರುಪೀಸಿಗೆ ಸಿಗುತ್ತೆ, ಅಷ್ಟು ಚೀಪು. ಸೊ ನಾವು ಅಲ್ಲೋಗಿ ಶಾಪ್ ಮಾಡಬೇಕು ಟ್ರಿಪ್ಗೆಲ್ಲ ಬಟ್ಟೆ ಅಂತ ಅಂದ್ಬಿಟ್ಟು. ನಾವು ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆ ಟ್ರಿಪ್ಪಿಗೆ ಬಟ್ಟೆನೇ ಶಾಪ್ ಮಾಡಿರಲಿಲ್ಲ. ಡೈರೆಕ್ಟ್ ಸರೋಜಿನಿ ನಗರ್ಗೆ ಹೋಗಿ ಅಲ್ಲೇ ಶಾಪ್ ಮಾಡಿಬಿಟ್ಟು ಟ್ರಿಪ್ಪಲ್ಲೆಲ್ಲ ಅದನ್ನೇ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಬಿಕಾಸ್ 21 ಡೇಸ್ ಟ್ರಿಪ್ ಗೈಸ್. ನಾವು ಅಷ್ಟು ದಿನಕ್ಕೂ ಬಟ್ಟೆಗಳು ಎತ್ಕೊಂಡೋಗಿ ಟ್ರಾವೆಲ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ. ಈಗ ಇಲ್ಲಿಂದ ಡೆಲ್ಲಿಗೆ ಫ್ಲೈಟಲ್ಲಿ ಹೋಗ್ತೀವಿ, ಬಟ್ ಅಲ್ಲಿಂದ ಬಸ್ಸಲ್ಲೇ ನಮ್ಮ ಲಗೇಜ್ ನಾವೇ ಇಳಿಸ್ಬೇಕು. ನಮ್ಮ ಲಗೇಜ್ ನಾವು ಆದಷ್ಟು ಲಗೇಜ್ ಕಮ್ಮಿ ಆದಷ್ಟು ನಮಗೆ ಇದಾಗುತ್ತೆ. ನೀವು ಹೇಳಿದ್ರೆ ನಂಬಲ್ಲ, ಇಲ್ಲಿಂದ ಹಾಕ್ಕೊಂಡೋಗಿ ಶೂ ಸಹನೂ ಅದು ಫುಲ್ ಟ್ರಿಪ್ ಮುಗಿಯೋಷ್ಟು ಫುಲ್ ಹೊಟ್ಟೋಗಿತ್ತು. ಸೊ ಆ ಶೂ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಆ ಥರ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮದು 5 o'clock ಬುಕ್ ಆಗಿದ್ದ ಫ್ಲೈಟು ಸಡನ್ನಾಗಿ ಕ್ಯಾನ್ಸಲ್ ಆಗಿ, ನಾರ್ಮಲ್ ಇವರೆಲ್ಲರೂ ಯಾವ ಫ್ಲೈಟ್ಗೆ ಐ ಥಿಂಕ್ 4 o'clock 5 o'clock ಟೈಮಲ್ಲಿ, ಇಟ್ಸ್ ಬಿನ್ ಅ 2 years 4 years ಆಗೋಯ್ತು ಆ ಟೈಮಲ್ಲಿ ಬಂದು. ಸೊ ದಟ್ ಈಸ್ ಮೈ ಟ್ರಾವೆಲ್ ಸ್ಟೋರಿ ಗೈಸ್. ಈಗ ತೇಜುನ ಡ್ರಾಪ್ ಮಾಡಿ ರಿಟರ್ನ್ ಹೋಗ್ತಾ ಇದೀವಿ. ಹೋಗ್ತಾ ಇವಾಗ ಸಂದೀಪಾಗೆ ಬಿರಿಯಾನಿ ಬೇಕಂತೆ. ಫಸ್ಟ್ ರಾಜದಮ್ ಬಿರಿಯಾನಿ ದೇವನಹಳ್ಳಿಲಿ ಇದೆಯಲ್ಲ, ಅಲ್ಲಿ ತಗೊಂಬ ಅಂದ. ಈಗ ಅಲ್ಲಿ ಬೇಡವಂತೆ, ಮುಂದೆ ಇನ್ನೊಂದು ಸ್ವಲ್ಪ ಮುಂದೆ ಅಂಜಿನಪ್ಪ ಅಂತ ಏನೋ ಸಮಥಿಂಗ್ ಇದಾವೆ, ಅಲ್ಲಿ ತಗೊಂಬ ಅಂದವನೆ. ಅವ್ನಿಗೆ ಅಲ್ಲಿ ತಗೊಂಡು ನನಗೆ ರಾಜದಮ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ ತೊಗೊತೀನೋ ಇಲ್ಲೋ ಡೌಟು. ಬಟ್ ಅವನ ಹತ್ರ ಕಾಸಂತೂ ಹಾಕ್ಸ್ಕೊಂಡಿದ್ದೀನಿ, ನಾನು ತೊಗೊಬೇಕು ನನಗೂ ಬೇಕು ಅಂತ ಅಂದ್ಬಿಟ್ಟು. ಆದರೆ ಅದು ತೊಗೊತೀನಿ, ಇಲ್ಲಾಂದರೆ ಹೋಗ್ತಾ ಇಲ್ಲಾದರೂ ಕಾಫಿ ಟೀ ಏನೋ ಕುಡ್ಕೊಂಡು. ನಿಮಗೆ ಏನು ಬೇಕು? ಬಿರಿಯಾನಿ ತಿಂತೀನಿ ಹೇಳು. ಬಿರಿಯಾನಿ ತಿಂತೀಯ ನೀನು? ನಾನು ತಿಂತೀನಿ. ಕಾಫಿ ಏನನ್ನ ಕುಡ್ಕೊಂಡು, ಕಾಫಿಗಿಂತ ಕೂಲಾಗಿ ಏನಾದರೂ ಕುಡಿಬೇಕು ಅನ್ನಿಸ್ತಾ ಇತ್ತು. ತುಂಬ ಹೀಟಾಗಿದೆ ಯಪ್ಪ. ನನ್ನ ಮುಖನೇ ನೋಡ್ರಿ, ಆಗಲೇ
ಇವಾಗಲಿಗೂ ಎಷ್ಟು ಚೇಂಜ್ ಆಗೈತೆ. ಫುಲ್ಲು 36 ಏನೋ ಇದೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲು. ನಂಗೆ ಈ ನಡುವೆ ಆಫೀಸ್ಗೆ ಹೋಗಿ ಬರ್ತಾ ಇದ್ರೆ ಅವ್ರು ಯಾಕೆ ಈಗಲೇ ಕರಿತವ್ರ ನನ್ನ ಆಫೀಸ್ಗೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ಬಿಸಿಲು, ಎನರ್ಜಿ ಎಲ್ಲ ಡ್ರೈನ್ ಆಗೋಗುತ್ತೆ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಗೈಸ್. ಈ ವಾಟರ್ ಎಲೆಕ್ಟ್ರೋಲೈಟ್ಸ್ ಅಂತ ಎಲ್ಲ ತೊಗೊತಾರಲ್ವ, ಅದೇನಾದರೂ ತೊಗೊಳಕ್ಕೆ ಸ್ಟಾರ್ಟ್ ಮಾಡಬೇಕಾ ನಾನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಎನರ್ಜಿ ಡ್ರೈನ್ ಆಗ್ತಾ ಇಲ್ಲ. ಬೇಗ ಸುಸ್ತಾಗೋಗೋದು. ಅದರಿಂದ ಹಂಗೆ ಸುಸ್ತಾದಾಗ ನನಗೆ ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಆಗೋಗ್ತಾ ಇದೆ. ನಾನು ಅವಾಗ ನೆನ್ನೆನೂ ಅಷ್ಟೇ, ನಾನು ಡಯಟಲ್ಲಿ ಇದ್ರೂ ಫುಲ್ಲು ನನಗೆ ಆಫೀಸ್ಗೆ ಹೋಗೋಷ್ಟರಲ್ಲಿ ಫುಲ್ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗೋಯ್ತು. ಅಂದರೂ ಬ್ರೇಕ್ಫಾಸ್ಟು ಒಂದು ಸ್ವಲ್ಪ ಸ್ಯಾಂಡ್ವಿಚ್ ತೊಗೊಂಡು ತಿಂದ್ಬಿಟ್ಟು ಹೋದೆ. ಒಳಗಡೆ ಕುತ್ಕೊಳಕ್ಕಾಗಿಲ್ಲ, ಫುಲ್ಲು ಹಂಗೆ ಆಗ್ತಾ ಇತ್ತು ಅಂದ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡು ಕುಡಿದ್ಬಿಟ್ಟೆ. ಸೊ ಈ ಥರ ಆಗ್ತಾ ಇದೆ. ಇದಕ್ಕೆ ಏನು ಸೊಲ್ಯೂಷನ್ನು ಅಂತ ಹುಡುಕ್ಬೇಕು. ನಂಗೆ ನಿಜವಾಗೂ ಗೊತ್ತಿಲ್ಲ ಏನು ಸೊಲ್ಯೂಷನ್ ಅಂತ ಅಂದ್ಬಿಟ್ಟು. ಸೊ ನೋಡೋಣ. ಸೊ ಹೇಳ್ತಾ ಇದ್ನಲ್ಲ, ಹಂಗೆ ಏನು ಸೊಲ್ಯೂಷನ್ ಅಂತ ಗೊತ್ತಿಲ್ಲ. ಚೆಕ್ ಮಾಡಿಸ್ಬೇಕು ಅದೊಂದ್ಸರಿ, ವೈಟಮಿನ್ಸ್ದು ಅದೆಲ್ಲನೂ ಒಂದ್ಸರಿ ಚೆಕ್ ಮಾಡಿಸೋಣ. ಈಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ ನಾವು, ಏನೇನು ಹೈವೇ ಮೀನ್ಸ್ ಬ್ರಿಡ್ಜಲ್ಲಿದ್ದೀವಿ. ಇಳಿದ್ಬಿಟ್ಟು ಹೋಗಿ ಬಿರಿಯಾನಿ ತೊಗೊಂಡು ಮನೆಗೆ ಹೋಗೋಣ. ನನ್ನ ಮಗಳು ಎದ್ದವಳೆ, ಅವಳು ಇನ್ನು ಹೋದ್ಮೇಲೆ ಬಿಟ್ಟು ಬಂದಿರೋದಕ್ಕೆ ಇನ್ನಿದ್ದು ಸ್ಟಾರ್ಟ್ ಬಿಟ್ಟು ಹೋಗಲ್ಲ ನನ್ನ. ಅವಳು ಇದು ಮಾಡಿಕೊಂಡು ಅವಳಿಗೆ ಈಚೆ ಏನು ಕೊಡ್ತಾ ಇಲ್ಲ, ಇಂಜೆಕ್ಷನ್ ಹಾಕ್ದಾಗಿಂದನೂ ಈಚೆದು ಎಲ್ಲ ಅವಾಯ್ಡ್ ಮಾಡಿಬಿಟ್ಟು. ನಾರ್ಮಲಾಗೆ ನಾನು ಕೊಡಲ್ಲ, ಬಟ್ ಇವಾಗ ಇನ್ನೂ ಪರ್ಟಿಕ್ಯುಲರ್ ಆಗಿ ಬಿಸ್ಕೆಟ್ ಅದೆಲ್ಲ ಕೊಡ್ತಿದ್ನಲ್ಲ, ಅದೇನು ಕೊಡ್ತಾ ಇಲ್ಲ ಇವಾಗ. ಸೊ ಹೋಗೋಣ, ಅವಳೇನು ಮಾಡ್ತಾವಳೆ ಅಂತ ನೋಡಿಕೊಂಡು ಹೋಗೋಣ ಗೈಸ್. ತುಂಬಾನೇ ಬಿಸಿಲಿತ್ತು ಗೈಸ್. ಏರ್ಪೋರ್ಟ್ ಇಂದ ಬರೋಷ್ಟ ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು. ಸೊ ಕೂಲಾಗಿ ಏನಾದ್ರು ಕುಡಿಯೋಣ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ಸ್ಟಾಪ್ ತಗೊಂಡಿದ್ದು. ನಾನು ಕೋಲ್ಡ್ ಕಾಫಿ ತಗೊಂಡೆ, ಸನ್ನಿ ಬಂದು ಬಾದಾಮ್ ಮಿಲ್ಕ್ ತಗೊಂಡ್ರು. ಅದಾದ್ಮೇಲೆ ಆಗ್ಲೇ ಹೇಳಿದ್ನಲ್ಲ, ಸಂದೀಪ ಬಿರಿಯಾನಿ ತಗೋಬೇಕು ಅಂತ ಅಂದ್ಬಿಟ್ಟು ಅಂಜನಪ್ಪ ಹೋಟೆಲ್ಗೆ ಹೋಗಿ ಬಿರಿಯಾನಿ ತಗೊಂಡು. ಅಂಡ್ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಈ ತರ ಟ್ರಾವೆಲ್ ಮಾಡಿದ್ದು ಅಂತ. ನಿಮ್ಗೊಂದು ಟಿಪ್ ಕೊಡ್ಬೇಕು ಅಂತ ಅಂದ್ರೆ, ಆದಷ್ಟು ಕಮ್ಮಿ ಲಗೇಜ್ ನ ತಗೊಂಡೋಗಿ ಹೋಗ್ಬೇಕಾದ್ರೆ, ಆಯ್ತಾ. ತುಂಬಾ ಲಗೇಜ್ ಎಲ್ಲ ಮಾಡ್ಕೊಂಬೇಡಿ. ಅಂಡ್ ಅಮ್ಮ ಏನ್ ಮಾಡಿದ್ರು ಗೊತ್ತಾ, ಅಮ್ಮ ಸೀರೆ ಜಾಸ್ತಿ ಉಡ್ತಾ ಇದ್ರಲ್ವಾ, ಟ್ರಿಪ್ಗೆ ಫುಲ್ಲು ಕುರ್ತಾಸ್ ತಗೊಂಡ್ಬಿಟ್ರು. ಆಮೇಲೆ ಮಧ್ಯದಲ್ಲಿ ವಾಶು ಮಾಡ್ಕೊಂಡಿದೀವಿ ಗೈಸ್. ಹೋಟೆಲ್ ಅಲ್ಲಿ ಸ್ಟೇ 1 ಡೇ ಬಿಟ್ 1 ಡೇ ಸ್ಟೇ ಕೊಡೋರು ನಮ್ಗೆ. ಆ ಟೈಮಲ್ಲಿ ವಾಶ್ ಮಾಡ್ಕೊಂಡು ಕ್ಲಾತ್ಸ್ ನ ರಿಪೀಟು ಮಾಡ್ಕೊಂಡಿದೀವಿ. ಅಂಡ್ ಸ್ಲಿಪ್ಪರ್ಸು ಅಷ್ಟೇನೆ, 1 ಪೇರ್ ಆಫ್ ಶೂಸ್, 1 ಪೇರ್ ಆಫ್ ಕ್ರಾಕ್ಸ್ ಈ ತರ ತಗೊಂಡಿದ್ದು. ನಮ್ಗೆ ಎಲ್ಲಿ ಶೂಸ್ ರಿಕ್ವೈರ್ ತುಂಬಾ ನಡಿತೀವಿ ಅನ್ಸುತ್ತೋ ಅಲ್ಲೆಲ್ಲ ಶೂಸ್. ಅಂಡ್ ಆ ಟ್ರಿಪ್ ಅಲ್ಲಿ ನನ್ಗೆ ಈಗ್ಲೂ ಫುಲ್ ಮೆಮೊರಿಯಲ್ಲಿ ಇರೋದು ಅಂತಂದ್ರೆ ವೈಷ್ಣವಿ ಟೆಂಪಲ್ಗೆ ಹೋಗಿದ್ದು. ನಿಮ್ಗೆ ಯಾರಿಗೆಲ್ಲ ವೈಷ್ಣವಿ ಟೆಂಪಲ್ ಗೊತ್ತು ಅಂತ ಕಮೆಂಟ್ ಮಾಡಿ. ಸೊ ನಿಜವಾಗೂ ಗೈಸ್, ಆ ಬೆಟ್ಟ ಹತ್ತಷ್ಟರಲ್ಲಿ ನನ್ಗೆ ಎಲ್ಲರೂ ಅದಕ್ಕಿಂತ ತಿರುಪ್ತಿ ಬೆಟ್ಟನೇ ತುಂಬಾ ಕಷ್ಟ ಅಂತಾರೆ. ನಂಗೆ ಅದು ಇದು ಕಂಪೇರ್ ಮಾಡಿದ್ರೆ ಆ ಬೆಟ್ಟನೇ ತುಂಬಾ ಕಷ್ಟ. ಫಸ್ಟ್ ಆಫ್ ಆಲ್ ರೋಡ್ ಸರಿ ಇಲ್ಲ, ಪಕ್ಕದಲ್ಲೇ ಕುದುರೆಗಳು ಓಡ್ತಾ ಇರುತ್ತೆ. ಅಂತದ್ರಲ್ಲೂ ಸಾಹಸ. ಫುಡ್ ಅಂತೂ ನಿಜವಾಗ್ಲೂ ದೋಸೆ ತಗೊಂಡೆ ತಿನ್ನಕ್ಕಾಗ್ಲಿಲ್ಲ, ಏನ್ ತಗೊಂಡ್ರು ತಿನ್ನಕ್ಕಾಗ್ಲಿಲ್ಲ. ಅದ್ ಹೆಂಗ್ ಹೋಗಿ ಮೇಲ್ ದೇವ್ರ ದರ್ಶನ ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತು. ಅಂಡ್ ಇಳಿಬೇಕಾದ್ರೆ ಕುದುರೆ ತಗೊಂಡೆ ಗೈಸ್. ನನಗ್ ಫಸ್ಟೇ ಪುಕ್ಲಿ, ನಾನು ಕುದುರೆ ಮೇಲೆ ಕುಣಿಸ್ಬಿಟ್ಟವ್ರೆ. ಅವ್ರೇನು ಹಿಡ್ಕೊಳ್ಳೋದೇ ಇಲ್ಲ, ಹಿಂದೆಯಿಂದ ಹೊಡಿತಾ ಇದ್ರೆ, ಅದು ದಪ್ಪ 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 ಬೆಟ್ಟದ ಮೇಲಿಂದ ಇಳಿತಾ ಇರೋದು ಗೈಸ್. ಹಿಂಗೆ ಸ್ಲೈಟ್ ಆಗಿದೆ, ಕುದುರೆ ಬರ್ತಾ ಇದ್ರೆ ಕೆಳಗವರ್ಗುನು ದೇವ್ರೆ ಕಾಪಾಡಪ್ಪ, ನಾನ್ ಕೆಳಕ್ ಹೋದ್ರೆ ಸಾಕಪ್ಪ ಅನ್ನೋ ತರ ಗಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೆ. ಅಷ್ಟು ಭಯ ಆಯ್ತು ನನ್ಗೆ ಕುದುರೆ ಮೇಲೆ ಕೂತ್ಕೊಂಡಾಗ. ಆಕ್ಚುಲಿ ಇವಾಗ ರೀಸೆಂಟ್ ಆಗಿ ನನ್ನ ತಂಗಿ ಬ್ಯಾಂಗ್ಳೂರ್ ನಿಯರ್ ಅಲ್ಲಿ ಎಲ್ಲೋ ಹಾರ್ಸ್ ರೈಡಿಂಗ್ ಹೇಳ್ಕೊಡ್ತಾ ಇದಾರೆ. 1 ಡೇ ಇದ್ರ ತರ ಹೋಗೋಣ ಬಾ ಅಂತವಳೆ. ನನ್ಗೆ ಆ ಟ್ರಾಮಾನೇ ಇನ್ನೂ ಕಮ್ಮಿ ಆಗಿಲ್ಲ, ನಾನ್ ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಬಟ್ ಅವಳು ನೀನ್ ಬರ್ಬೇಡ, ಜಸ್ಟ್ ಬಾ ವ್ಲಾಗ್ ಮಾಡ್ಕೊಳಿವಂತೆ ಅಂತ ಇದ್ದಾಳೆ. ನೋಡೋಣ, ಅವಳಿಗೆ ಅದೆಲ್ಲ ಟ್ರೈ ಮಾಡಕ್ ತುಂಬಾ ಆಸೆ ಇದೆ. ಅಲ್ಲೂ ಅಷ್ಟೇ, ಏನ್ ವಿಡಿಯೋ ಮಾಡ್ಕೊಂತ ಕುದುರೆ ಮೇಲೆ ಕೂತಿದ್ರೆ ಎಲ್ಲ ನನ್ಗೆ ಭಯ ಅದ್ರೋಗ್ತಿದೆ. ಅಂಡ್ ಗೈಸ್, ಇದೇ ವ್ಲಾಗಿಂಗ್ ನ ನಾನು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ನೀವು ನನ್ನ ವ್ಲಾಗಿಂಗ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರಿ, ಐ ಆಮ್ ಶೋರ್. ಅಂಡ್ ನನ್ ಮದ್ವೆ ಟೈಮಲ್ಲಿ ಮಾಡಿರೋ ಶಾಪಿಂಗ್ ಅದೆಲ್ಲ ಮಾಡಿದ್ರೆ ನೀವು ಎಂಜಾಯ್ ಮಾಡ್ತಾ ಇದ್ರಿ ಸಿಕ್ಕಾಪಟ್ಟೆ. ಪ್ಲೇಟ್ ತರಿಸ್ಕೊಂಡವ್ರೆ, ಅವ್ರೇನೋ ಸಾಕಾಗುತ್ತೆ ಅಂದ್ರು ಅಂತ ಇವ್ರು ಹೊಟ್ಟೆ ಹಾಸ್ಕೊಂಡವ್ನು ಬೆಳಗ್ಗೆಯಿಂದ. ಎಲ್ಲಿ ಸಾಕಾಗುತ್ತೆ ಗೈಸ್. ಅದು 1 ಪ್ಲೇಟ್ ಅಲ್ಲಿ ಇದೆ ನೋಡಿ, ಅದು ನಮ್ಗೆ 360 ರುಪೀಸ್ ಗೈಸ್. ಅದು ರಾಜ್ದಮ್ ಬಿರಿಯಾನಿನೇ 260ನೋ 280ನೋ 250. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಲ್ಲ, ಮಟನ್ ಬಿರಿಯಾನಿ ಅಷ್ಟು. ನಮ್ಮ ಫೇವ್ರೇಟ್ ರಾಜ್ದಮ್ ಬಿರಿಯಾನಿ ದೇವನಹಳ್ಳಿಯಲ್ಲಿರೋದು. ದೇವನಹಳ್ಳಿಗಿಂತ ಹೊಸಕೋಟೆಯಲ್ಲಿರೋ ರಾಜ್ದಮ್ ಬಿರಿಯಾನಿ ಇನ್ನೂ ಸಖತ್ತಾಗಿರುತ್ತೆ. ಬಟ್ ದೇವನಹಳ್ಳಿ ಫುಲ್ ಆ ರೂಟಲ್ಲೆಲ್ಲ ಕಂಪೇರ್ ಮಾಡಿದ್ರೆ ರಾಜ್ದಮ್ ಬಿರಿಯಾನಿನೇ ಇಷ್ಟ ನಮಗೆ. ಸೊ ಇದು ಯಾರೋ ಹೊಸಬ್ರು ರೆಕಮೆಂಡ್ ಮಾಡಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಟ್ರೈ ಮಾಡೋಣ ಅಂತ ತೊಗೊಂಡಿದ್ದೀವಿ. ನಾವು ಮನೆಗೆ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಮನೇಲಿ ಆಲ್ರೆಡಿ ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಬಟ್ ನಾವು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ನಮ್ಮಮ್ಮ ಕ್ಯಾಕರ್ ಸೂಪ್ ಈ ಥರ ಉಗಿಸ್ಕೊಂಡು
ಹಾಕೊಂಡು ತಿನ್ಬಿಡೋದು. ಅದನ್ನ ತೇಜು ಹೇಳಿದ್ರು ಅಂತ ಅಂದ್ಬಿಟ್ಟು ಗೈಸ್, ಡಿಪೋ ಅಕ್ಕಿ ಹಾಕಿ ಮಾಡಮ್ಮ ಅಂತ ಅಂದ್ಬಿಟ್ಟು ಡಿಪೋ ಅಕ್ಕಿ ಹಾಕಿ ಮಾಡಿ ಅದಕ್ಕೆ ಕಿಚಡಿ ಆಗೋಗಿದೆ. ನಂಗೆ ಇಷ್ಟ ಆಗಲಿಲ್ಲ ಆ ಬಿರಿಯಾನಿ. ಅಂದರೆ ಟೇಸ್ಟ್ ಏನೋ ಚೆನ್ನಾಗಿದೆ, ಬಟ್ ಹಂಗೆ ಈ ನಡುವೆ ಇಷ್ಟ ಆಗ್ತಿಲ್ಲ. ಅಷ್ಟೊಂದು ಮೆತ್ತಗಿದ್ರೆ ಇಷ್ಟ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾವು ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ ಆ್ಯಂಡ್ ಚಿಕ್ಕಬಳ್ಳಾಪುರ ರೀಚ್ ಆದ ಗೈಸ್. ಸೊ ಇಲ್ಲಿವರೆಗೂ ಯಾರೆಲ್ಲ ನನ್ನ ಬ್ಲಾಗ್ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ನನ್ನ ನೋಟಿಫಿಕೇಷನ್ ಆನಲ್ಲಿ ಇಲ್ಲ ಅಂದರೆ ಆನ್ ಮಾಡ್ಕೊಳ್ಳಿ. ಎವ್ರಿ ಟೈಮ್ ನಾನು ವೀಡಿಯೋ ಹಾಕಿದಾಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.